ನರೇಗಾ ಸೌಲಭ್ಯಗಳನ್ನು ಒದಗಿಸುವಂತೆ ಕೂಲಿ ಕಾರ್ಮಿಕರಿಂದ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯಿತಿ ನರೇಗಾ ಕೂಲಿ ಕಾರ್ಮಿಕರಿಂದ ಇಲ್ಲಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಬೇಸಿಗೆ ಇರೋದ್ರಿಂದ ಕುಡಿಯೋ ನೀರು, ಟೆಂಟ್, ವಾಹನ ವ್ಯವಸ್ಥೆ ಮಾಡದ್ದಕ್ಕೆ ಆಕ್ರೋಶವನ್ನು ಕೂಲಿ ಕಾರ್ಮಿಕರು ಹೊರಹಾಕಿದ್ದಾರೆ. ಗ್ರಾಮದ 5 ಗುಂಪುಗಳಿಗೆ ಕೂಲಿ ಕೆಲಸ ನೀಡಿರುವ ಅಧಿಕಾರಿಗಳು ಸುಮಾರು 150ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿಂದ ಗ್ರಾಮದ ಹೊರವಲಯದಲ್ಲಿ ನರೇಗಾ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. 7 ಮಾನವ ದಿನಗಳ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ದುಡಿದ ಕೂಲಿ ಕಾರ್ಮಿಕರಿಗೆ ಕೂಲಿ ಮೊತ್ತ ಕಡಿಮೆ ಹಾಕ್ತಾರೆ ಅನ್ನೋ ಆರೋಪವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ನರೇಗಾ ತಾಂತ್ರಿಕ ಸಂಯೋಜಕ ಹನುಮಗೌಡ, ಪಿಡಿಒ ಬಸಯ್ಯ, ತಾಂತ್ರಿಕ ಸಹಾಯಕ ವೀರೇಶ್ಗೆ ಕೂಲಿ ಕಾರ್ಮಿಕರಿಂದ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೆ ಅಲ್ಲ ಅನುಕೂಲ ಮೀನ್ಸ್ ಇದೆ. ಈಗ ಒಂದು ಪಂಚಾಯತಿ ಕಡೆಯಿಂದ ನರೇಗಾ ನಿಯಮಾನುಸಾರ ಏನ್ ಸೌಲಭ್ಯ ಕೊಡಬೇಕು ಕೂಡ ಕಡಿಯಿಲ್ಲ. ಹೌದಾ? ನೀವು ನರೇಗಾ ಅನುಸಾರ ನಾವು ಮೆಜರ್ಮೆಂಟ್ ಕೊಡು ಅಂದ್ರೆ ಹೆಂಗ್ ಕೊಡ್ತೀವಿ ನಾವು? ಸಾಹೇಬ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿವರೆಗೂ ನೀವು ಬಂದು ಪಬ್ಲಿಕ್ ನಾಗೆಲ್ಲೂ ಕೂಡ ನಮ್ಗೆ ಇಷ್ಟು ಕಡಾಖಂಡಿತ ಮೆಜರ್ಮೆಂಟ್ ಕೊಡು ಅಂತ ನೀವೆಲ್ಲರೂ ಕೇಳಿಲ್ಲ. ನೀವು ಒಂದು ಹೆಚ್ಚು ಕೊಟ್ಟರು, ಒಂದು ಕಮ್ಮಿ ಕೊಟ್ಟರು, ನಾವೇ ನಿಯತ್ತಾಗಿ ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ವಿ. ಯಾರನ್ನು ಕೂಡ ಉದ್ರಿ ಕುಂತು ಹೋಗಿಲ್ಲ. ನೀವು ನಮ್ಮ ಈಶ್ವರಕ್ಕೆ ಸಂಬಂಧಪಟ್ಟಂತೆ ಫೋಟೋ ಇದಾವ, ಅಪ್ಡೇಟ್ ಇದಾವ. ಲಾಸ್ಟ್ ಟೈಮ್ ಈಗ ಒಂದು 15 ದಿನದಿಂದ ಕ್ಯಾನಲ್ ಕೆಲಸ ಹಾಕಿರಿ. ಅದು ಮೊದಲು ಮುಂಚೆ ಏನಿತ್ತು, ಬಿಫೋರ್ ಆಫ್ಟರ್ ಫೋಟೋ ಚೆಕ್ ಮಾಡ್ರಿ, ಕೆಲಸ ಹಂಗೆ ಆಗೈತಿ. ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಸ್ವಲ್ಪ ಹೆಚ್ಚಿಗೆ ಆಗೈತಿ. ಈಗ ಬಿಸಿಲು ವಿಪರೀತ ಆಗೈತಿ. 3 ಕಿಲೋಮೀಟರ್ ಅಲ್ಲಿದ್ದಲ್ಲಿ ನಡ್ಕೊಂಡು ಬರ್ಬೇಕು. ಸಾಹೇಬ್ರೆ, ನಾನು ಒಂದ್ ಸೆಕೆಂಡ್ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ, ನೀವು ಮಾತಾಡ್ತೀನಿ ಆಯ್ತಾ? ಅಲ್ಲಿ ಇಲ್ಲಿ ನಡ್ಕೊಂಡ್ ಬರ್ಬೇಕು. ಈ ರಣ ಬಿಸ್ಲಾಗ ಒಂದು ಟೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಗಲೀಜ್ನಾಗೆ ಕೆಲಸ ಕೊಟ್ಟಿದ್ವಿ. ಆದ್ರೂ ನಾವು ಕರೆಕ್ಟಾಗಿ ಇದನ್ನು ಮಾಡ್ಲಾರ್ದಂಗೆ ನಾವು ಫೋಟೋ ತೆಗೆಸ್ಕೊಂಡು ಹೋಗೋಷ್ಟು ಅವಿವೇಕಿಗಳಲ್ಲ. ಸರ್ಕಾರದ ಕೆಲಸ ನಮ್ದು ಏಟಾಗಬೇಕು, ನಿಯತ್ತಾಗಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಕತ್ತೀವಿ. ಇದು ಬಿಟ್ಟು ನೀವು ಕಡಾಖಂಡಿತ ಇಷ್ಟೇ ಕೊಡ್ಬೇಕು ನಾವು ಮೆಜರ್ಮೆಂಟು, ಇಲ್ಲ ನಾವು ಈ ಕೂಲಿ ಮೊತ್ತ ಕಡಿಮೆ ಆಗ್ತೀವಿ ಅನ್ನೋದಾದ್ರೆ ಮೊದಲು ಸೌಲಭ್ಯ ಏನು ಕೊಡ್ಬೇಕಲ್ಲ ನಿಯಮ ಅನುಸಾರ ಅದನ್ನ ಕೊಡ್ರಿ. ನಿಮ್ದು ಏನು ರೂಲ್ಸ್ ಐತೆ ಫಾಲೋ ಅಪ್ ಮಾಡಿಕೊಡ್ರಿ, ನೀವು ಮಾಡ್ಕೊಡ್ರಿ. ಆಮೇಲೆ ನಮ್ಗೆ ಹೇಳ್ರಿ, ನಾವು ಮಾಡ್ಕೊತೀವಿ. ಇಲ್ಲ ನೀವು ಅದನ್ನೇನು ಮಾಡ್ಲಾರ್ದೇ ನಾವು ಕೂಲಿ ಮೊತ್ತ ಕಮ್ಮಿ ಆಗ್ತೀವಿ, ನೀವು ಬೇಕಾಬಿಟ್ಟಿ ಮಾಡಿದ ಕೆಲಸ ಅನ್ನೋದಾದ್ರೆ ಇದ್ರ ವಿರುದ್ಧ ನಮ್ದು ಧಿಕ್ಕಾರ ಇರುತ್ತೆ. ಇದ್ರಾಗ ಏನು 2 ಮಾತಿಲ್ಲ. ಮೊದಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಲೆಕ್ಕದಾಗೆ ಮಾಡಿರ್ತಿದ್ರೆ, ಇವತ್ತು ಏನ್ ಬಂದೈತಿ, ಈಗ 4ನೇ ದಿನ ಆಯ್ತು ಕೆಲಸ. 4ನೇ ದಿನ ಬಂದ್ ಕೇಸಿ ಇಷ್ಟು ಜನ ಲೇಬರ್ ಅದ ಸರ್ ಕೇಳಕತ್ತಿದ್ ಇಷ್ಟೇ ಇಲ್ಲ. ಕಣ್ಣಿಗೆ ಇದು ಕಂಡಿದ ಸಂಬಂಧ ಎಷ್ಟು ಸರ್ ಸಿಟಿಗಾರ ನಮ್ಮ ಮೇಲೆ ಬಯಕತ್ತಾರ ಆಯ್ತಾ. 4ನೇ ದಿನ ಕೆಲಸ ಹೊಡಕತ್ತದ. ಇಲ್ಲಿ 4ನೇ ದಿನಕ್ಕೆ ಒಂದು 50% ಕೆಲಸ ಆಗಿರ್ಬೇಕಲ್ಲ. 4 ದಿನ ಅಂತೀರಿ, 1ನೇ ದಿನ ಎಲ್ಲಾ ಮೇಟ್ಗಳದು ಯಾವ್ದು ಫೇಸ್ ಅಥೆಂಟಿಕೇಷನ್ ಸರಿಯಾಗಿ ಇದೊಂದು ಪಾಯಿಂಟ್ ಐತಲ್ಲ, ಒಂದಿನ ಹೋಯ್ತಲ್ಲ, ಒಂದಿನ ಯಾರ್ದು ಅಟೆಂಡೆನ್ಸ್ ಹಾಕಿಲ್ಲ. ಹಾಕಿವಿ, ಅಟೆಂಡೆನ್ಸ್ ಹಾಕಿವಿ. ಒಬ್ಬೊಬ್ಬರು ಫೋಟೋ 5 ರಿಂದ 10 ನಿಮಿಷ ತಗೊಂಡವ್ರು ಸರ್. ಎಷ್ಟು ಯಾರು ಅಂತ ಕೆಲಸ ಅಲ್ಲ, 5 ರಿಂದ 10 ನಿಮಿಷ ಒಬ್ರು ಫೋಟೋ ಸರ್. 10 ಜನ ಲೇಬರ್ ಇರ್ತಾರಲ್ರಿ, ಅದ್ರಾಗ ಒಬ್ರು ಫೋಟೋ ಅಟೆಂಡೆನ್ಸ್ ಹಾಕೊಂಡು ಹೋಗಿ ಒಂದಿನ ಹೋಗ್ತದ ಅಂದ್ರೆ ಕೆಲಸ ಮಾಡಬೇಡ ಅವ್ರು. ಅಲ್ಲಿ ಸರ್ ಬಿಸಿಲು ಪರ್ಸನಲಿ ಸರ್. ಈಗ ಕೆಲಸ ಮಾಡೋದು ಬೇಡ. ಒಂದ್ ಕೆಲಸ ಸರ್, ಊರಾಗ್ಲಿದ್ದ ಬರ್ಬೇಕು, ಇಲ್ಲಿ ಅಲ್ಲಿದ್ದ ಇಲ್ಲಿ ಯಾವ ಕೆಲಸ ಮನಿತಲ್ಲಿ ಇರೋದಿಲ್ಲ. ಯಾವ ಕೆಲಸ ಮನಿತಲ್ಲಿ ಇರೋದಿಲ್ಲ ಸರ್. ಇರ್ಲಿ ಹಾಗಂತೇಳಿ ಕೆಲಸ ಮಾಡಿಲ್ಲ, ಕೆಲಸ ಮಾಡ್ರಿ, ಎಲ್ಲಾರು ನಡ್ಕೋತ ಮಾಡ್ತಿರಲ್ಲ ಮಾಡಿವ್ ಸರ್. ನಮಗೂ ಅರ್ಥ ಆಗುತ್ತೆ. ಈಗ ಬಂದ್ ಮುಂಜಾನೆ ಅಟೆಂಡೆನ್ಸ್ ತ್ರಾಸ ಆಗತ್ತಿರ ಮಗ, ಬಿಸಿಲಿಗೆ ಹಂಗಾಗಿ ಬಿಟ್ಟಿರ ಆಟ ಬರ್ತಿರಲ್ಲ. ಕೂಲಿ ಮೊತ್ತ ಸರ ನೀವು ಕೊಡೋದು ಇಲ್ಕೊಡ್ರಿ. ಕೋಟಿ ಗಂಟೆ ಕೊಡಿ ಸರ್ಕಾರ. ಈಟಕ್ಕೆ ಆಟ ಆಗೈತೆ ಇವೆಲ್ಲ ಬೇಡ್ರಿ. BOCಗೆ ಯಾವ ಕರೆಕ್ಟಾಗಿ ಲೇಬರ್ ಇರಲ್ಲ, ಅವ್ರು ತುಂಬಾ ಪೇಮೆಂಟ್ ಮಾಡಿರ್ತೀರಿ, ನಮಗ್ ಗೊತ್ತದ ಪೇಮೆಂಟ್. ಬಟ್ ಇಲ್ಲಿ ನಿಯತ್ತಾಗಿ ದುಡ್ಡಿಯರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಯಾಕೆ ನಾವು ಇದನ್ನ ಇಲ್ಲಿವರೆಗೂ ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರ ನಮ್ಗೆ ಇದ್ದದ್ರಾಗ ಸರಿಯಾಗಿ ಸಂಬಳ ಆಗಕತ್ತಾರ ಅಂತೇಳಿ ನಾವು ಕೂಲಿ ವರ್ಕ್ ಬರಾಗತ್ತ ಸುಮ್ಮನೆ ಹೊಂಟೀವಿ. ನೀವು ಈ ಸಲ ನೀವು ನಮ್ಮನ್ನು ಬಂದು ವಿಸಿಟ್ ಮಾಡಿ ನಾವ್ ಹೋಗಿವಿ ಅಂತೇಳಿ ಅನ್ನೋ ಕಾರಣಕ್ಕೆ ನೀವು ಕೂಲಿ ಮೊತ್ತ ಕಡಿಮೆ ಮಾಡಿದ್ರಿ ಅಂದ್ರೆ ನಾವ್ ಇದನ್ನ ಸಹಿಸೋದಿಲ್ಲ. ಈ ಬಿಸ್ಲಾಗ ಮಾತ್ರ ಖಂಡಿತ ಸಹಿಸಲ್ಲ. ನಿಮ್ಮ ಇಷ್ಟ ಬಿಡೋ ಸಾಬ್ರೆ, ಇದು ನಿಮ್ಮ ಇಷ್ಟ. ಇಷ್ಟು ಮಾತ್ರ
ಇದೇ ಟೈಮ್ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಈ ಮುಂಚೆ ನೀವು ವಿಸಿಟ್ ಮಾಡ್ತಾರ ನಮ್ ಕನಸ್ನಾಗಿಲ್ಲ ಕೆಲಸ ಮಾಡಿವ್ರೆ ಮಾಡಾಕತ್ತೀವಿ. ನೀವು ಕೊಡೋ ಅಲ್ಲ ಮಾಡಕ್ ಅವಾಗನು ಮಾಡಿದ್ವಿ, ಈಗಾದ್ರೂ ನೀವು ವಿಸಿಟ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ನಾವು ಮಾಡೋ ಕೆಲಸ ಅಂತೂ ಮಾಡಾಕತ್ತೀವ್ರಿ. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಾಕತ್ತೀವಿ. ಬಟ್ ಅದೇ ಮೆಜರ್ಮೆಂಟ್ ನೆಪ ಹೇಳಿ ಮೊತ್ತ ಕಡಿಮೆ ಆಗ್ತದೆ ಖಂಡಿತ ಸಹಿಸಲ್ಲ. ಸಾಹೇಬ್ರೆ ನಿಮ್ಗೆ ಹೇಳಕತ್ತೀವಿ, ನೀವು ಈ ನೆಪದಾಗ ಮೆಜರ್ಮೆಂಟ್ ನೆಪದಾಗ ಕೂಲಿ ಮೊತ್ತ ಈ ಬಾರಿ ಕಡಿಮೆ ಆದ್ರೆ ಖಂಡಿತ ಸಹಿಸಲ್ಲ. ಅದ್ರಾಗ ಏನು 3 ಕಿಲೋಮೀಟರ್ ಅಲ್ಲಿದ್ದ ನಡ್ಕೊಂಡು ಬರಬೇಕು. ಫೇಸ್ ಅಥೆಂಟಿಕೇಶನ್ ಒಂದಾಗೋದಿಲ್ಲ. ಈ ಮಧ್ಯೆ ನೀವು ಸರಿಯಾಗಿ ಸೌಲಭ್ಯ ಕೊಡೋದಿಲ್ಲ, ಒಂದು ಟೆಂಟ್ ಇಲ್ಲ, ನೀರಿಲ್ಲ. ಈ ಮಧ್ಯೆ ಗಲೀಜ್ನಾಗ ಕೆಲಸ ಹಾಕಿರಿ. ಬೇಸಿಗೆದಾಗ 9 ದಿನ ಕೆಲಸ ಕೊಡೋದಿಲ್ಲ. ಯಾವಾಗ ಬೇಕಾವು ನಿಮ್ಮ ಅನುಕೂಲ ಕೆಲಸ ಕೊಡ್ತೀರಿ. ಈ ಥರ ನಮ್ಮ ಜೀವ ತಿಂತೀರಿ ಕೂಲಿ ಕಾರ್ಮಿಕರು. ಬೇಸಿಗೆ ಕೊಟ್ರಿ ನೀರು ಇರಲ್ಲ ಏನಿರಲ್ಲ ಏಟ್ ಕಡಿಬೇಕು ಹೇಳಿ ನಿಮ್ಗೆ 2 ಫೀಟ್ ಅಂದ್ರೆ ಏನೋ 1 ಫೀಟ್ 3 ಫೀಟ್ ಒಳಗೆ ಇಡಿಸ್ತಾರೆ. ಕೊಡೋದಿಲ್ಲ 90 ದಿನ ಕೆಲಸ. ನೀವು ಯಾವ ನಿಯಮಾನುಸಾರ ಐತಲ್ರಿ ದುಡಿಯೋಣ ಬಾ ಯೋಜನೆದಾಗ ಯಾಕೆ ಕೊಡ್ಬೇಕು? ಏಪ್ರಿಲ್ ಮೇ ಜೂನ್ 3 ಮುಗಿದಲ್ಲ ಮತ್ತೆ ಕೊಡೋದಿಲ್ಲ ಕೆಲಸ. ಈಗ ಏಪ್ರಿಲ್ದಾಗ ಕೊಡ್ಬೇಕಂದ್ರೆ 1ನೇ ತಾರೀಕಿಂದ ಕೊಡೋದಿಲ್ಲ. ಯಾವಾಗ ಕೊಡ್ತೀರಿ? ಏಪ್ರಿಲ್ ಎಂಡಿಗೆ ಕೊಡ್ತೀರಿ ಕೆಲಸ. ಮತ್ತೆ ಈಗ ಬೇಸಿಗೆದಾಗ ಕೊಡಲ್ಲ ಕೆಲಸ. ನೀವು ಬೇಸಿಗೆದಾಗ ಎಲ್ಲರೂ ಖಾಲಿ ಇರ್ತಾರೆ, ಮಾಡಕ್ಕೆ ಇವೆಲ್ಲ ಖಾಲಿನೇ ಇರ್ತವೆ. ಮಳೆ ಬಂತಲ್ಲ ಮತ್ತೆ ಏಪ್ರಿಲ್ ಎಂಡಿಂಗ್ ಮಳೆ ಬರ್ತದೆ ಮತ್ತೆ ಬೇಸಿಗೆದಾಗ ಕೆಲಸ ಕೊಡ್ರಿ 90 ದಿನ ಕರೆಕ್ಟ್ ಆಗಿ. ನಾವು ಅವಾಗ ಮೆಜರ್ಮೆಂಟ್ ಕೇಳ್ರಿ, ದುನಿಯಾ ಕೇಳ್ರಿ, ಮಾಡ್ಕೊಡ್ತೀವಿ. ಈ ನೀರಿನಾಗ ಈ ಗಲೀಜ್ನಾಗ ನೀವು ಮೆಜರ್ಮೆಂಟ್ ಕೊಡ್ಬೇಕಂದ್ರೆ ಸಾಧ್ಯ ಇವೆಲ್ಲ ಸರ ಇನ್ನ ಫೇಸ್ ಅಥೆಂಟಿಕೇಶನ್ ಇದ್ದಿಲ್ಲ. ನೀವು ಇಷ್ಟೊತ್ತಿ ಕೆಲಸ ಅರ್ಧ ಆಗಿರೋದು ಅರ್ಧ ಎಣ್ಣೆ ಮಾಡೋದು ಹಾಕ್ಬೇಕಾದ್ರೆ ಹಾಕ್ಬೇಕಾದ್ರೆ ಜೀವತ್ತಿನಾಗತ್ತಾರ. ಅದೇ ಒಂದು ದೊಡ್ಡ ಸಮಸ್ಯೆ ಆಗೈತೆ ನಮ್ಗೆ. ನಿಮಿಷದ ಯಾರೋ ಒಂದು 10 ಮಂದಿ ಅಟೆಂಡೆನ್ಸ್ ಆಗುತ್ತೆ ನೋಡು, ಅವ್ರು ಉದರ ಕೆಲಸ ಕಳಿಸ್ತಾರ. ಹೋಗಲ್ಲ ಸರ್, ಹೆಂಗ್ ಮಾಡ್ತೀವಿ ನಾವೇನ್ ಈಗ ಇವತ್ತು ಬೇರೆ ಸರ್ ಬಂದೈತಿಲ್ಲ, ನಾಳೆಗೆ ಬರ್ತಾ ಇಲ್ಲ, ನಾ ಗ್ಯಾರಂಟಿ ಕೊಡಕ್ಕಿಲ್ಲ. ನಿಮ್ಗಂದ್ರೆ ನಮ್ಮ ಬಗ್ಗೆ ಗೊತ್ತು, ಕೆಲಸ ಮಾಡಕ್ಕಿಂತ ಮುಂದೆ ನೋಡಲ್ಲ. ಸಮಸ್ಯೆ ಇಷ್ಟ ನಿಮ್ಗೆ ಇಷ್ಟ ಹೇಳ್ತೇವೆ ನೋಡಿದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಆರ್ಡರ್ ಮಾಡಕ್ಕೆ ಪಬ್ಲಿಕ್ ಕೆಲಸ ಐತಿ. ಮುಂದಿನ ವಿಚಾರ ಮಾಡ್ತೀವಿ. ಕೆಲಸ ಏನೈತಲ್ಲ ನಿಯತ್ತಾಗಿ ಮಾಡ್ತೀವಿ. ಕೆಲಸ ಮಾಡಬೇಕು ಮಾಡಲಾರ್ದಂಗೆ ಹಂಗೆ ಬರೀ ನೀರ ಐತ್ರಿ. ಬರೀ ನೀರ ಐತ್ರಿ, ಜಾಗ ಅಲ್ಲ. ನೆಕ್ಸ್ಟ್ ಏಪ್ರಿಲ್ ಇದ್ದಲ್ಲ ನೀವು ಕೆರೆ ಕಾಲ ಆಗುತ್ತೆ. ಕೆರೆ ಕಾಲದಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಕೊಡ್ತಾರೆ. ಸುಮ್ಮನೆ ಅದೇನಂತಾರೆ ನೀವು ಮಾತಾಡಿದ್ದು ಅದು ಎಲ್ಲ ಇದನ್ಸಲ್ಲ. ಲೇಬರಿಗೆ ಏನು ಗೊತ್ತೈತಿ ಪರಿಸ್ಥಿತಿ ಅಲ್ಲಿ ನೀರು ತಂದಿರ ಕುಡಕ್ಕೆ ನೀರು ಅನುಕೂಲ ಅಂದ ತಕ್ಷಣ ಜೈವರಿಗೆ ನಾವು ರೊಕ್ಕ ಕೊಡಕತ್ತೀವಿ. ಇಲ್ಲಿ ಯಾರ ರೊಕ್ಕ ಕೊಡಕತ್ತೀರಿ ಏನಾರು ರೊಕ್ಕ ಕೊಡ್ತಾರೆ ಇಲ್ಲ. ಅನುಕೂಲ ಅಂದ್ರೆ ರೊಕ್ಕ ಕೊಡೋದಲ್ಲ. ಈ ಬೆವರು ಐತಲ್ಲ, ಈ ಬೆವರಿಗೆ ಒಂದು ಶ್ರಮ. ಈಗ ನಾವೇ ಪ್ರಶ್ನೆ ಮಾಡಿ ಸಲ ನೀವು ನಮ್ದು ಯಾಕೆ ಕಮ್ಮಿ ಆಗ್ತೀರಿ, BOC ಯಾಕೆ ಕರೆಕ್ಟ್ ಆಗ್ತೀರಿ? ಕರೆಕ್ಟ್ ಆಗಿ ಲೇಬರ್ ಇರಲ್ಲ. 1 ನಿಮಿಷ ಕರೆಕ್ಟ್ ಆಗಿ ಲೇಬರ್ ಏನಾಗಲ್ಲ. ಏನೋ ಸಮಥಿಂಗ್ ಇರ್ತೈತೆ ಮಾಡಿರ್ತೀರಿ. ಒಬ್ಬ ಮೆಂಬರ್ ರೊಕ್ಕ ಕಳ್ಕೊಂಡಿರ್ತಾರ, ವಿಷಯ ಮಾತಾಡಬೇಡ. ಅಲ್ಲಿಗೆ ಬರ್ತೀನಿ ಸರ್. ಈ ಓಲ್ ಇದ್ದ ಹಿಡಿದು ಕೆಳಗೆ ಪ್ಯೂನ್ ತನ ರೊಕ್ಕ ಮುಡ್ತಾವ. ಅದು ನನಗೆ ಗೊತ್ತೈತೆ.